ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಾಕಿ ಇರುವ ದೊಡ್ಡಬಳ್ಳಾಪುರ ತಾಲೂಕು ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ಸಂಬಂಧ ದೇವನಹಳ್ಳಿಯ ಚಪ್ಪರದಕಲ್ಲು ಸಮೀಪದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಿನ್ನೆ ಲೋಕ್ ಅದಾಲತ್ ನಡೆಯಿತು. ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಲೋಕ್ ಅದಾಲತ್ ನೇತೃತ್ವ ವಹಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬು, ಉಪನಿಬಂಧಕ ವಿಎನ್ ಅರವಿಂದ್, ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ವಂಶಿ ಕೃಷ್ಣ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ದೂರುದಾರರು ಹಾಗೂ ಕಕ್ಷಿದಾರರು ಉಪಸ್ಥಿತರಿದ್ದರು. ಅಕ್ರಮ ಹಣ ವರ್ಗಾವಣೆ, ಸುಳ್ಳು ದೂರು ದಾಖಲು, ಸರ್ಕಾರಿ ಜಮೀನು ಒತ್ತುವರಿ, ಜಮೀನು ಸರ್ವೆ ಕಾರ್ಯ, ಸರ್ಕಾರಿ ರಸ್ತೆ, ಸ್ಮಶಾನ ಒತ್ತುವರಿ ಸೇರಿದಂತೆ ವಿವಿಧ ಪ್ರಕರಣಗಳ ವಿಚಾರಣೆ ಹಾಗೂ ವಿಲೇವಾರಿ ನಡೆಯಿತು. ಬಳಿಕ ನ್ಯಾಯಮೂರ್ತಿ ಬಿ ವೀರಪ್ಪ, ಯಾವುದೇ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದರೆ ಅಥವಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಲು ಸಾಧ್ಯವಿಲ್ಲ. ಹೆಚ್ಚಾಗಿ ಸುಳ್ಳು ದೂರುಗಳು ದಾಖಲಾಗುತ್ತಿರುವುದರಿಂದ ಪ್ರಕರಣಗಳು ವಿಳಂಬವಾಗಿ ಇತ್ಯರ್ಥಕ್ಕೆ ಒತ್ತು ನೀಡಲಾಗುವುದು ಎಂದರು. ಕಾನೂನುಬದ್ಧವಾಗಿ ಮಾಡದೇ ಇದ್ರೆ ದೇ ವಿಲ್ ಆಲ್ ಇನ್ ಟ್ರಬಲ್. ಕಾನೂನುಬದ್ಧವಾಗಿ ಏನು ಆಕ್ಷನ್ ತಗೋಬೇಕು ಆಮೇಲೆ ತಗೋತೀನಿ, ಯಾರನ್ನು ಬಿಡೋ ಪ್ರಶ್ನೆ ಇಲ್ಲ. ಅವ್ರು ಸೆಟ್ ಮಾಡ್ತಾರೆ. ನಮ್ಮ ಮುಂದೆ ಯಾರೇ ಅಧಿಕಾರಿಗಳು ಮಾಡಿದ್ರೆ ನೀವೇನು ನಮ್ಮ ನೋಟಿಸ್ ತಂದ್ರೆ ಕಾನೂನುಬದ್ಧವಾಗಿಲ್ಲ ಅಂದ್ರೆ ಯಾರ್ದು ತಗೋತೀವಿ ಆಕ್ಷನ್. ಸ್ಥಳೀಯರಾದ ಗಿರೀಶ್, ದೊಡ್ಡಬಳ್ಳಾಪುರ ಸುತ್ತಮುತ್ತಲ ಕೆರೆ ಮೇಲಿನ ಪ್ರಕರಣ ಸಂಬಂಧ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ ಎಂದರು. ಕಳೆದ 2 ವರ್ಷದ ಹಿಂದೆ ಕೊಟ್ಟಿದ್ದಂತಹ ಒಂದು ದೂರಿಗೆ ಒಂದು ಡೇಟ್ ಅನ್ನ ಕೊಟ್ಟು ಇವತ್ತು ವಿಲೇವಾರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆ ಭರವಸೆ ಇದೆ. ಅಟ್ಲೀಸ್ಟ್ ಇವತ್ತಿಂದನಾದ್ರೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ.